ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿನ್ನ ಗೋಪಿರಾಜು. ಸ್ನೇಹಿತರೆ, ನಾವು ಇವಾಗ ಕಸ್ಟಮರ್ ಒಂದು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ. ಸ್ಲೀವ್ಲೆಸ್ಸೇ ಬೇಕು ಅವ್ರಿಗೆ. ಈ ಸ್ಲೀವ್ಲೆಸ್ ಬ್ಲೌಸಲ್ಲಿ ಕೆಲವೊಂದು ವೇರಿಯೇಷನ್ಸ್ ಇದೆ. ಅದು ಏನಂದ್ರೆ ಲೆಂತ್ 15.5 ಅರ್ಧ ಇಂಚು ಜಾಸ್ತಿ ಬೇಕು ಅಂತ ಕೇಳಿದ್ದಾರೆ. ಚೆಸ್ಟ್ ಒಂದು ಇದರಲ್ಲಿ ವೇರಿಯೇಷನ್ಸ್ ಇದೆ, ಅದು ಬರ್ಕೊಂಡಿದ್ದೀನಿ. ಸೊಂಟ ಇವ್ರ ವೇರಿಯೇಷನ್ ಇದೆ, ಅದನ್ನು ಬರ್ದಿದ್ದೀನಿ. ಡಾಟ್ ಬರ್ಕೊಂಡಿದ್ದೀನಿ. ಮತ್ತೆ ಅವ್ರಿಗೆ ಏನ್ ಬೇಕು ಅಂದ್ರೆ ಸ್ಲೀವ್ಲೆಸ್ಸೇ ಬೇಕು. ಫ್ರಂಟ್ ಅಲ್ಲಿ ಒಂದು ಡೈಮಂಡ್ ನೆಕ್ ಬೇಕು, 1 ಇಂಚ್ ಡೀಪ್ ಬೇಕು. ನೋಡಿ ಇಲ್ಲಿ ಮಾರ್ಕ್ ಆಗಿದೆ, ಇಲ್ಲಿ ಎಷ್ಟು ಅಂತ ಇದಕ್ಕೆ ಡೀಪ್ ಬೇಕು, ಈ ತರ ಬೇಕು ಅಂತ ಕೇಳಿದ್ದಾರೆ. ಸೊ ಇಷ್ಟು ವೇರಿಯೇಷನ್ಸ್ ಇದೆ ಈ ಬ್ಲೌಸ್ ಅಲ್ಲಿ ಮಾಡಬೇಕು. ಇದನ್ನ ಈಗಲೇ ಇಟ್ಟು ನಾವು ಕಾಪಿ ಮಾಡ್ಬೋದಾ ಅಂದ್ರೆ ಕಾಪಿ ಮಾಡಬಾರ್ದು. ಏನಕ್ಕಂದ್ರೆ ಈ ಫ್ರೆಂಚಸ್ ಕಟ್ ಅಲ್ಲಿ ಕಾಪಿ ಮಾಡೋದು ಕರೆಕ್ಟ್ ಆಗಿ ಬರಲ್ಲ. ಫಸ್ಟ್ ಅದು ಒಂದು. ಎರಡನೇದು, ಇಲ್ಲಿ ನೋಡಿ ಫ್ರೆಂಚಸ್ ಕಟ್ ತರನೇ ಕಟ್ ಮಾಡಿಲ್ಲ. ಈಗ ಅಂದ್ರೆ ಡಾಟ್ ಪಾಯಿಂಟ್ ಅಂದ್ರೆ ಕ್ಲಿಯರ್ ಆಗಿ ಉಬ್ಕೋಬೇಕು, ಅವಾಗ ಡಾಟ್ ಗ್ಯಾಪ್ ಕರೆಕ್ಟ್ ಆಗಿರುತ್ತೆ, ಡಾಟ್ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಇವಾಗ ಅವ್ರಿಗೆ ನಿಪ್ಪಲ್ ಪಾಯಿಂಟೇ ಕೂರಲ್ಲ, ಫ್ಲಾಟ್ ಆಗಿದೆ. ಸೊ ಇದನ್ನ ನಾವು ಹೇಗೆ ಕಟ್ ಮಾಡೋದು ಅನ್ನೋದನ್ನ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಫಸ್ಟ್ ಬಂದು ನಿಮ್ಗೆ ಎಲ್ರಿಗೂ ಗೊತ್ತು, ಒಂದು ಸ್ಟ್ರೈಟ್ ಲೈನ್ ಹಾಕೋಬೇಕು. ಅದಾದ್ಮೇಲೆ ಅರ್ಧ ಇಂಚಿ ಹೊಲಿಯಕ್ಕೆ ಲೆಂತ್ ಬೇಕಾಗಿರೋದು ನೋಡಿ 15.5 ಎರಡನೇ ಮಾರ್ಕ್ ಮೇಲೆ ಇಟ್ಟು 15.5. ಅದಾದ್ಮೇಲೆ ಅರ್ಧ ಇಂಚು ಒಂದು ಬಿಟ್ಟು ಒಂದು ಮಾರ್ಕ್. ಓಕೆ, ಈಗ ಅವ್ರ ಲೆಂತ್ ಇರೋದು 15, ಅವ್ರು ಕೇಳಿರೋದು ಅರ್ಧ ಇಂಚಿ ಎಕ್ಸ್ಟ್ರಾ. ಸೊ 15.5 ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. 15 ಎಲ್ಲಿ ಬರುತ್ತೆ, ಅರ್ಧ ಇಂಚಿ ಮೇಲೆ ಬರುತ್ತೆ. ಸೊ ಅವ್ರ ನೆಕ್ ಡೆತ್ ಬರ್ಬೇಕಾಗಿರೋದು ಇವಾಗ ನಾವು ಎಲ್ಲಿಗೆ ನೋಡ್ಕೋಬೇಕು ಅಂದ್ರೆ ನೋಡಿ, ನೀವು ಸೆಂಟರ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ ನಿಮ್ಗೆ ಗೊತ್ತಿದೆ, ಸೆಂಟರ್ ನೋಡಿ, ಸೆಂಟರ್ ಇಟ್ಟು ಇಲ್ಲಿ ಇಟ್ಕೊಳ್ಳೋಣ. ಇದು ನೆಕ್ ಡೆತ್, ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ ಡೆತ್ ಮಾರ್ಕಿಂಗ್ ಆಗಿದೆ. ಓಕೆ, ಸೊಂಟ ಬರ್ದಿದ್ದೀನಿ 29.5. ನಾನು ನಿಮ್ಗೆ ಅರ್ಥ ಆಗಲಿ ಅಂತ 30 ಇಡ್ತೀನಿ. ಅರ್ಧದಲ್ಲಿ ரொம்ப ವೇರಿಯೇಷನ್ ಬರಲ್ಲ. ಸೊಂಟ 4 ಭಾಗ ಮಾಡಿ, 4 ಅಂದ್ರೆ 34 ಭಾಗ ಮಾಡಿದ್ರೆ 7.5 ಪ್ಲಸ್ 7.5 4 ಭಾಗ ಮಾಡಿದ್ರೆ ಈಗ 30 ಬರುತ್ತೆ. ನೋಡಿ, ಇದರಲ್ಲಿ ಬಂದು ಗ್ಯಾಪ್ ಬ್ಲೌಸ್ ಮಾಡಿದರೆ ಆ ತರ ಮಾಡಲ್ಲ, 4 ಭಾಗನೇ ಮಾಡ್ತೀನಿ. ಯಾಕಂದ್ರೆ ಸ್ಮಾಲ್ ಸೈಜ್ ಬ್ಲೌಸ್. ಯಾರೊಬ್ಬರಿಗೆ ಚೆಸ್ಟ್ 40 ಅಬೋವ್ ಇರುತ್ತದೋ, ಇಲ್ಲ ಅಪ್ಪರ್ ಚೆಸ್ಟ್ ವೇಸ್ಟ್ ಇದು ತುಂಬಾ ವೇರಿಯೇಷನ್ಸ್ ಬರುತ್ತೋ ಅವ್ರಿಗೆ ಮಾತ್ರನೇ ಸೆಂಟರ್ ಗ್ಯಾಪ್ ಬ್ಲೌಸ್ ಕಟ್ ಮಾಡಬೇಕು. ಇದು ನಾರ್ಮಲ್ ಬ್ಲೌಸ್ 4 ಭಾಗ ಮಾಡಿ ಕಟ್ ಮಾಡ್ತಾ ಇದ್ದೀನಿ. ಈಗ ಸೊಂಟ 4 ಭಾಗ ಮಾಡಿ 7.5 ಇಟ್ಟಿದ್ದೀನಿ. ಪಕ್ಕಕ್ಕೆ 1 ಇಂಚ್ ಡಾಟ್ಗೆ. ಓಕೆ, ಈಗ ಬ್ಯಾಕ್ ಡೀಪ್ ನಾವು ಅಪ್ರಾಕ್ಸಿಮೇಟ್ಲಿ ಇಲ್ಲಿಂದ ನೋಡೋಣ. 10 ಇಂಚ್ ಇದೆ. ಸೊ 10 ಇಂಚ್ ಇದ್ರೆ ನಮ್ಮ ಶೋಲ್ಡರ್ ಇದರಲ್ಲಿ ಎಷ್ಟಿದೆ ಅಂತ ನೋಡೋಣ. ಈ ಮಾರ್ಕ್ ಮೇಲೆ ಇಡಬೇಕು ನಮ್ಗೆ. ನೋಡಿ, ಈ ನೆಕ್ ಮಾರ್ಕ್ ಮಾಡಿದ್ವಲ್ಲ, ಅಲ್ಲಿ ಇಟ್ಕೊಳ್ಳೋಣ. ಶೋಲ್ಡರ್ ಮಾತ್ರ ಅಳತೆ ಮಾಡೋಣ, ಬೇರೆಲ್ಲ ನಾವು ಮೆಷರ್ಮೆಂಟ್ ತಗೊಂಡಿದ್ವಲ್ಲ ಅದ್ರಲ್ಲಿ ನೋಡ್ಕೊಳ್ಳೋಣ. ಶೋಲ್ಡರ್ ಮಾರ್ಕ್ ಮಾಡ್ಕೊಂಡಿದೀವಿ. ಮಾರ್ಜಿನ್ ಸೇರಿ 6 ಇಂಚಸ್ ಇದೆ. ನೆಕ್ ಬ್ರಾಡ್ ಬಂದು 3 ಇಂಚ್ ಇಡೋಣ. ಇಲ್ಲಿ 3.5 ಇಡೋಣ. ಅರ್ಧ ಇಂಚಿ ಎಕ್ಸ್ಟ್ರಾ ಕ್ರಾಸ್ ಮಾಡ್ಕೊಳ್ಳಿ. ನೆಕ್ ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ. ನೀವು ಗೊತ್ತಾಗಿಲ್ಲ ಅಂದ್ರೆ ಸ್ಕೇಲ್ ಬರುತ್ತೆ, ಈ ತರ ಸ್ಕೇಲ್ ತಗೊಂಡು ಕ್ಲಿಯರ್ ಆಗಿ ಇಟ್ಟು ನೀವು ಡ್ರಾಯಿಂಗ್ ಮಾಡ್ಕೋಬಹುದು. ನೋಡಿ, ಹಿಂಗೆ ಇಟ್ಟು ಮಾಡ್ಬೋದು. ನಾನು ಕರೆಕ್ಟಾಗಿ ಅಪ್ರಾಕ್ಸಿಮೇಟ್ಲಿ ಮಾಡ್ಕೊಂಡಿದ್ದೀನಿ. ಓಕೆ, ಶೋಲ್ಡರ್ 6 ನಾವು ಇಲ್ಲಿ ಅದೇ 6 ಇಡೋಣ. ಶೋಲ್ಡರ್ 6 ಅಲ್ಲಿಂದ ಒಂದು 1/4 ಇಂಚ್ ಆ ಕಡೆಗೆ ಜರುಗಿಸಿ 6.25 ಇಲ್ಲ 6.25.1 ಕ್ರಾಸ್ ಮಾರ್ಕ್ ಹಾಕೊಳ್ಳಿ. ಈ ಪಾಯಿಂಟ್ಗೆ
ಮಾರ್ಕ್ ಟ್ರಯಾಂಗಲ್ ಶೇಪ್ ಮಾಡ್ಕೊಂಡಿದೀವಿ. ಈಗ ಚೆಸ್ಟ್ 34 ಪ್ಲಸ್ ನಾವು ಒಂದು 2 ಇಂಚು ಸೇರ್ಸೋಣ, ಲೂಸ್ ಬೇಕಾಗತ್ತೆ. 34 ಪ್ಲಸ್ 2 36, 49 36 4 ಭಾಗ ಮಾಡಿದೀನಿ, 9 ಇಂಚ್ ಇಲ್ಲಿಂದ. ಇದನ್ನ ನಾವು ಚೆಸ್ಟ್ ಮಾರ್ಕ್, ವೇಸ್ಟ್ ಮಾರ್ಕ್, ಜಾಯಿಂಟ್ ಸ್ಕೇಲ್ ಈ ಕಡೆ ಕೆಟ್ಟು ಒಂದು ಮಾರ್ಕ್. ಫ್ರಂಟ್ ಅಲ್ಲಿ ಶೋಲ್ಡರ್ ಡೌನ್ ಆಗ್ಬೋದು, ನಾವೇನ್ ಮಾಡ್ತೀವಿ ಅದು ಶೋಲ್ಡರ್ ಡ್ರೂಪಿಂಗ್ ಆಗೋದ್ರೆ ಇರಕ್ಕೆ ಒಂದು 1/4 ಇಂಚ್ ಅಷ್ಟಕ್ಕೆ ಫ್ರಂಟ್ ಶೇಪ್ ಈಗ ತಿಳ್ಕೊಳ್ಳೋಣ. ಓಕೆ, ನೋಡಿ ಸ್ಕೇಲ್ ಇಡೋಣ. ಸ್ಕೇಲ್ ಇಟ್ಟು ಸ್ಕೇಲ್ ಏನ್ ಮಾಡ್ಬೇಕು ಅಂದ್ರೆ ನೋಡಿ, ಇದರಲ್ಲಿ 5.5 ಇದೆ, 5.5 ಅರ್ಧ 2.75, ಅದರಲ್ಲಿ ಒಂದು ಅರ್ಧ ಇಂಚ್ ಡೌನ್ ಮಾಡಿ ಈಗ ನಾವು ಇಲ್ಲಿಂದ ಈ ಶೇಪ್ನ ಈಗ ಡ್ರಾಯಿಂಗ್ ಮಾಡ್ಕೊಳ್ಳೋಣ. ಆರ್ಮ್ ಹೋಲ್ ಎಷ್ಟಿದೆ ಅಂತ ನೋಡಿ, ಇದು ಶೋಲ್ಡರ್ ಇದಲ್ಲ, ಶೋಲ್ಡರ್ ಹತ್ರ ಹಿಂಗೆ ಕ್ಲೀನ್ ಆಗಿ ಹಾಕೊಳ್ಳಿ. ಇಲ್ಲಿಂದ 7.5 ಇದೆ, ಸೊ ನಮಗೆ 7.5 ಬರುತ್ತೆ ಅಂತ ಮಾರ್ಜಿನ್ ಬಿಟ್ಟು ನೋಡ್ಬೇಕು. ಇದು 7.75 ಬರ್ತಾ ಇದೆ. ಸೊ ನಾವು ಏನ್ ಮಾಡ್ಬೇಕು ಅಂದ್ರೆ ಒಂದ್ ಸ್ವಲ್ಪ, ಯಾಕಂದ್ರೆ ಸ್ಲೀವ್ಲೆಸ್ ಅಲ್ವಾ, ಮೇಲಕ್ಕೆ ಇರಬೇಕು. ಕರೆಕ್ಟ್ ಆಗಿ 7.5 ಬರ್ತಾ ಇದೆ. ನಮ್ ವೇಸ್ಟ್ 30, ಡಾಟ್ ಪಾಯಿಂಟ್ ಇದು 7.5 ಇದಲ್ವಾ, ಸೆಂಟರ್ ಡಾಟ್ ನಾವು 3.5 ಮಾಡಿದ್ರಿಂದ ಕರೆಕ್ಟ್. ಈಗ ಸೆಂಟರ್ ಮಾಡ್ಕೊಳ್ಳೋಣ. ಈಗ ಸೆಂಟರ್ ನೋಡಿ, ಸೆಂಟರ್ ಮಾಡಿದಾಗ ಡಾಟ್ ಆ ಕಡೆಗೆ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮ್ ಬ್ಲೌಸ್ ಶೋಲ್ಡರ್ ಡ್ರಾಪಿಂಗ್ ಆಗೋದು ಕಮ್ಮಿ ಆಗುತ್ತೆ. ಈ ಡಾಟ್ ಅಲ್ಲಿ ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್ ವಿಷಯಗಳಿರುತ್ತೆ, ಅದನ್ನ ನಾವು ನೋಡ್ಕೊಂಡು ಮಾಡ್ಬೇಕು. ಇದನ್ನ ಡಾಟ್ ಉದ್ದ ಇಟ್ಬಿಟ್ರೆ ನೆಕ್ ಹತ್ರ ಹೋಯ್ತಂದ್ರೆ ಅದನ್ನು ವೈಡ್ ಮಾಡುತ್ತೆ. ಸೊ ನಾವು ಈ ನೆಕ್ ನೋಡ್ಕೊಂಡು ಎಷ್ಟು ಡೀಪ್ ಇರುತ್ತೆ ಅದು ನೋಡ್ಕೊಂಡು ಈ ಡಾಟ್ ಇಡಬೇಕು. ನೋಡಿ, ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ಡಾಟ್. ನಮ್ ಲೆಂತ್ 15 ಬೇಕು, 15 ಇದೆ. ವೇಸ್ಟ್ 30 ಬರಬೇಕು, 7.5 ಇದೆ. ಚೆಸ್ಟ್ 34 ಇದೆ, ಪ್ಲಸ್ 2 ಇಂಚ್ ಸೇರಿ 36 ಇಟ್ಟಿದ್ವಿ, 36 ಬರುತ್ತೆ. ಹಾರ್ಮೋಲು 7.5 ಬರಬೇಕು, 7.5 ಇದೆ. ನೆಕ್ ಡೀಪು 10 ಇಂಚ್ ಬರಬೇಕು, 10 ಇಂಚ್ ಇದೆ. ಸೊ ಇದೆಲ್ಲ ನಾವು ನೋಟ್ ಮಾಡ್ಕೊಂಡಿದ್ವಿ. ಇವಾಗ ಕರೆಕ್ಟ್ ಆಗಿ ಡ್ರಾಯಿಂಗ್ ಮಾಡಿದ್ವಿ, ಇದನ್ನೇ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಲೆಸ್ ಅಲ್ವಾ, ಇವರು ಶೋಲ್ಡರ್ ವಿತ್ ಜಾಸ್ತಿ ಇಟ್ಬಿಟ್ಟಿದ್ದಾರೆ ಅಂತ ನೀವು ಅನ್ಕೋಬಹುದು. ಬಟ್ ಕಸ್ಟಮರ್ಗೆ ಸ್ಲೀವ್ಸ್ ಕವರ್ ಆಗೋ ತರ ಬರ್ಬೇಕಂತ, ಸೊ ಅದರಿಂದನೇ ಶೋಲ್ಡರ್ ಜಾಸ್ತಿ ಇರೋದು. ಅವ್ರಿಗೆ ಆಕ್ಚುಲಿ ಇನ್ನೂ ಕಮ್ಮಿ ಇಟ್ರೆ, ಇನ್ನೊಂದು ಅರ್ಧ ಇಂಚ್ ಕಮ್ಮಿ ಇಟ್ಟರು ಕರೆಕ್ಟಾಗಿ ಕೂರ್ತಾ ಇತ್ತು. ಅವ್ರಿಗೆ ಶೋಲ್ಡರ್ ಬಂದು ಫುಲ್ ಕವರ್ ಆಗ್ಬೇಕು ಅಂತಂದ್ರೆ ಅದರಿಂದ ಶೋಲ್ಡರ್ ಫುಲ್ ಇಟ್ಟಿದ್ದೀನಿ ನಾನು. ಈಗ ನಾವು ನೆಕ್ ಬ್ರಾಡ್ ಬಂದು 3 ಇಂಚಸ್ ಇಟ್ಕೊಂಡಿದ್ದೀನಿ, ಶೋಲ್ಡರ್ ಬಂದು 2.5 ಬರುತ್ತೆ. ಪೈಪಿಂಗ್ ಹೊಡಿಯೋಣ ನಾವು. ಪೈಪಿಂಗ್ ಹೊಡಿಯುವಾಗ ಒಂದ್ ಸ್ವಲ್ಪ, ಯಾಕಂದ್ರೆ ಒಂದು ಪಾಯಿಂಟ್ ಅಷ್ಟಕ್ಕೆ ಈಗ ತೆಗೆದು ಬಿಡೋಣ. ಸರಿ, ರೆಡಿ ಇದೆ. ಈಗ ಇದನ್ನ ಇಟ್ಟು ಫ್ರಂಟ್ ಕಟ್ ಮಾಡೋಣ. ಈ ಡಾಟ್ ಏನ್ ಮಾಡಿ ನೋಡಿ, ಈಗ ಈ ಡಾಟ್ ಎಲ್ಲಿ ಬರುತ್ತೆ ಸೆಂಟ್ರು, ಅಲ್ಲಿಂದ 1/4 ಇಂಚಿಂಗ್ ತೆಗೆದುಬಿಡಿ. ಯಾಕೆ ಅಂದ್ರೆ ನಿಮ್ ಡಾಟ್ ಹಿಡಿದಾಗ ನೋಡಿ ಸ್ಟ್ರೈಟ್ ಆಗಾಯ್ತು.
ಇಲ್ಲ ಅಂದ್ರೆ ನೋಡಿ ಸ್ಕೇಲ್ ಇಟ್ಟಾಗ ಸ್ಟ್ರೈಟ್ ಆಗಿ ಬರುತ್ತೆ. ಇಲ್ಲ ಅಂದ್ರೆ ಈಗಲೇ ನೋಡಿ ಇವಾಗ ಇಟ್ಟಾಗ ಕೂಡ ಒಂದು ಪಾಯಿಂಟ್ ಕೆಳಗಡೆ ಇದೆ. ಸೊ ಸ್ಟ್ರೈಟ್ ನಮ್ಗೆ ಡಾಟ್ ಹೊಡೆದ ಮೇಲೆ ಏನಾಗಬೇಕು, ಸ್ಟ್ರೈಟ್ ಲೈನ್ ಇರಬೇಕು. ಇವಾಗ ಎಕ್ಸ್ಟ್ರಾ ಕಾಲ್ ಇಂಚ್ ಇದ್ರೆ ಏನಾಗುತ್ತೆ, ಹಿಂಗ್ ವಿ ಶೇಪ್ ಬಂದ್ಬಿಡುತ್ತೆ. ಶೇಪೇ ಈಗ ಬಂದ್ಬಿಡುತ್ತೆ. ಓಕೆ, ಇದು ಈಗ ಕರೆಕ್ಟ್ ಆಗಿ ಬರುತ್ತೆ. ಏನ್ ಮಾಡೋಣ ಅಂತ ನೋಡೋಣ. ಫಸ್ಟ್ ಬಂದು ಸ್ಕೇಲ್ ತಗೊಂಡು ನಮ್ ಸ್ಲೀವ್ಲೆಸ್, ಸೊ ಬೇಕಾದಷ್ಟು ಬಟ್ಟೆ ಇದೆ, ಫ್ರೀಯಾಗಿ ಕಟ್ ಮಾಡಿ ನಾನು ಒಂದು ಸ್ಕೇಲ್ ಅಷ್ಟಕ್ಕೆ ಒಂದು ಮಾರ್ಕ್ ಹಾಕ್ತೀನಿ. ಫಸ್ಟ್ ಮಾರ್ಕ್ ಆದ್ಮೇಲೆ ಈ ಮಾರ್ಕ್ ಪಕ್ಕಕ್ಕೆ ಬ್ಲೌಸ್ ನಾವು ಬ್ಯಾಕ್ ಅಲ್ಲಿ ಒಂದು ಅರ್ಧ ಇಂಚ್ ಏನ್ ಮಾಡ್ಬಿಡ್ತೀನಿ, ನಾನು ರಿಮೂವ್ ಮಾಡ್ತೀನಿ. ಅರ್ಧ ಇಂಚ್ ಏನಕ್ಕೆ ರಿಮೂವ್ ಮಾಡ್ತೀವಿ, ಎಲ್ಲಿ ಆಡ್ ಮಾಡ್ತೀವಿ ಅನ್ನೋದನ್ನ ನೀವು ಇವಾಗ ತುಂಬಾ ಶಾರ್ಪ್ ಆಗಿ ನೋಡ್ಬೇಕಾಗತ್ತೆ. ನೋಡಿ ಅರ್ಧ ಇಂಚ್ ಮಾರ್ಕ್ ಮಾಡಿದೀನಿ. ಈ ಅರ್ಧ ಇಂಚ್ ಈಗ ಲೆಸ್ ಮಾಡ್ಬೇಕಲ್ವಾ, ಸೊ ನಾನು ಮಾರ್ಕ್ ಕೆಳಗಡೆ ಮಾಡಿದೀನಲ್ಲ, ನೋಡಿ ಕೆಳಗಡೆ ಒಂದು ಮಾರ್ಕ್ ಮಾಡಿದೀನಿ. ಆ ಮಾರ್ಕ್ ಮೇಲೆ ಲೆಸ್ಸಿಂಗ್ ಅರ್ಧ ಇಂಚ್ ಬಿಟ್ಟು ಈ ಕಡೆ ಇಟ್ಟಿದ್ದೀನಿ. ಸೊ ಈಗ ಹೀಗೆ ಇರ್ಲಿ. ನಾವು ಏನ್ ಶೇಪ್ ಇದೋ ಆ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡ್ಬಿಡೋಣ. ನೋಡಿ ಇಲ್ಲಿ ಒಂದು ಮ್ಯಾಚ್ ಇದೆ, ನೆಕ್ ಮ್ಯಾಚ್ ಮಾಡ್ಕೊಳ್ಳಿ. ಮ್ಯಾಚ್ ಮಾಡಿದ್ಮೇಲೆ ನೋಡಿ ಇದು ರೆಡಿ ಬರುತ್ತಲ್ವಾ. ಇಲ್ಲಿಂದ ನಾವು ಇದು ಲೆಂತ್ ಆಲ್ರೆಡಿ ತುಂಬಾ ಜಾಸ್ತಿ ಇದೆ, ಸೊ ನಮ್ಗೆ 1 ಇಂಚ್ ಜಾಸ್ತಿ ಬಂದ್ರೆ ಸಾಕು. 1 ಇಂಚ್ ನಾನು ಎಕ್ಸ್ಟ್ರಾ ಇಡ್ತೀನಿ ಫ್ರಂಟ್ ಲೆಂತ್, ಅದಕ್ಕೊಂದು ಮಾರ್ಕ್ ಮಾಡ್ತೀನಿ. ಸೊ ಇದನ್ನ ಬ್ಯಾಕ್ ಈಗ ತೆಗೆದು ಬಿಡೋಣ. ನಿಮ್ಗೆ ಇಲ್ಲೊಂದು ಮಾರ್ಕ್ ಬೇಕಂದ್ರೆ ಮ್ಯಾಚ್ ಮಾರ್ಕ್ ಇಡಿ, ಇಲ್ಲೊಂದು ಮಾರ್ಕ್ ಇಡಿ. ಓಕೆ, ಈಗ ನಾವು ಮೇಲ್ಗಡೆ ಮಾರ್ಜಿನ್ ಅರ್ಧ ಇಂಚ್ ಬೇಕು, ಅರ್ಧ ಇಂಚ್ ಒಂದು ಮಾರ್ಕ್ ಹಾಕೊಂಬಿಡಿ. ಅರ್ಧ ಇಂಚ್ ಮಾರ್ಕ್ ಹಾಕಿದೀನಿ. ನೆಕ್ ಎಲ್ಲಿದೆ, ಸೊ ನಾವು ಈಗ ಏನ್ ಮಾಡೋಣ, ನೆಕ್ ಡೀಪ್ ಎಷ್ಟು ಬೇಕು ಅಂತ ನಾವು ಮೆಷರ್ಮೆಂಟ್ ತಗೊಂಡಿಲ್ಲ, ಯಾಕಂದ್ರೆ ಈ 10 ಬ್ಲೌಸ್ ಮೆಷರ್ಮೆಂಟ್ ಫಾಲೋ ಮಾಡ್ಬೇಕು ಈಗ ನಾವು. ಸೊ ಶೋಲ್ಡರ್ನ ಈಗ ಫೋಲ್ಡ್ ಮಾಡ್ಕೊಂಡು ಕರೆಕ್ಟ್ ಆಗಿ ಮೇಲೆಗಡೆ ಮಾರ್ಕ್ ಮೇಲೆ ನೋಡಿ ಐ ಪಟ್ಟಿ ಬಿಟ್ಟು ಕೊಂಡಿಸ್ಬೇಕು, ಯಾಕಂದ್ರೆ ಐ ಪಟ್ಟಿ ನಮಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಅದೇ ತರ ನಮ್ಗೆ ಐ ಪಟ್ಟಿ ಬಂದು ಏನಕ್ಕೆ ಮೆಷರ್ಮೆಂಟ್ ಒಳಗಡೆ ಬರಲ್ಲ. ಐ ಪಟ್ಟಿ ಬಿಟ್ಟು ಇಲ್ಲಿ ಬರುತ್ತೆ ಮಾರ್ಕ್ ಇಲ್ಲಿ ಮಾಡ್ಕೊಳ್ಳಿ. 1 ಇಂಚ್ ಎಕ್ಸ್ಟ್ರಾ ಬೇಕು ಅಂತ ಕೇಳಿದರೆ ಅಲ್ಲಕ್ಕೊಂದು ಮಾರ್ಕ್ ಮಾಡಿ. ಓಕೆ, ಈಗ ಇದು ತೆಗೆದುಬಿಡೋಣ. ನಾವು ಸ್ಟ್ರೈಟ್ ಲೈನ್ ಹಾಕಿ, ಈಗ ಸ್ಟ್ರೈಟ್ ಲೈನು ಈಗ ಏನ್ ಮಾಡಿ, ಇದು ಬ್ರಾಡ್ ಆಲ್ರೆಡಿ ನಮ್ಗೆ 2.25 ಇದೆ. ನೀವು ಇಲ್ಲಿ ಒಂದು 1/4 ಇಂಚ್ ಜಾಸ್ತಿ ಮಾಡ್ಕೊಂಡ್ರೆ ಸಾಕು, 2.25. ಫ್ರಂಟ್ ನೆಕ್ ಅಲ್ಲಿ ಯಾವಾಗಲೂ ಅರ್ಧ ಇಂಚಿ 3/4 ಇಂಚಿ ಜಾಸ್ತಿ ಮಾಡಂಗಿಲ್ಲ. ಮಾಡಿದ್ರೆ ನೆಕ್ ತುಂಬಾ ವೈಡ್ ಆಗ್ಬಿಡುತ್ತೆ. ಕಪ್ಸ್ ಇರೋ ಸೈಡ್ ಅದು ಕಸ್ಟಮರ್ ಒಪ್ಪೋದಿಲ್ಲ. ಯಾರು ಒಪ್ತಾರೋ ಅವ್ರಿಗೆ ಮಾತ್ರ ಬ್ರಾಡ್ ಮಾಡ್ಕೊಡ್ಬೇಕು, ಬೇರೆಯವ್ರಿಗೆಲ್ಲ ನಾರ್ಮಲ್ ಆಗಿ ಮಾಡ್ಬೇಕು. ಓಕೆ, ನಮ್ಗೆ ಅವ್ರ ನೆಕ್ ಇರೋದು 7.25, ಇದು 8.75 ಇಂಚಿ ಜಾಸ್ತಿ ಬಂದಿದೆ. ಈಗ ಅವ್ರಿಗೆ ಬೇಕಾಗಿರೋದು ಡೈಮಂಡ್ ನೆಕ್. ಈಗ ನೋಡಿ ಶೇಪ್ಗೋಸ್ಕರ 1/4 ಇಂಚ್ ನಾನು ಆ ಕಡೆ ಹೋಗಿದ್ದೀನಿ. ಇಷ್ಟೇ ನಾವು ಬ್ರಾಡ್ ಬೇಕಾಗಿರೋದು. ಈಗ ಇಷ್ಟು ಬೇಕಾಗಿಲ್ಲ ಅಂದ್ರೆ ನಾವು ಇದರಲ್ಲೇ ಕಟ್ ಮಾಡ್ಕೋಬೇಕು. ಬ್ರಾಡ್ ಬೇಡ ಅಂದ್ರೆ ನಮ್ದು ಕಸ್ಟಮರ್ ನಾವು ಇದರಲ್ಲೇ ಮಾಡ್ಬೇಕು. ಯಾವ್ದ್ರಲ್ಲಿ, ಈ ಬಾಕ್ಸ್ ಒಳಗಡೆ ಮಾಡ್ಕೋಬೇಕು. ಫ್ರಂಟ್ಗೆ ತುಂಬಾ ಬ್ರಾಡ್ ಬೇಕಾಗಿಲ್ಲ. ಬ್ರಾಡ್ ಬೇಕಂದ್ರೆ ಒಂದು 1/4 ಇಂಚ್ ಈ ಕಡೆ ಹೋಗ್ಬೋದು. ಬ್ರಾಡ್ ಬೇಡ ಅಂದ್ರೆ ಇಷ್ಟೇ ಮಾಡೋಣ. ಸೊ ಇದು ಕರೆಕ್ಟ್ ಆಗಿದೆ. ಈಗ ಫ್ರಂಟ್ ಅಲ್ಲಿ ಕೆಳಗಡೆ ಒಂದು 3/4 ಇಂಚ್, ಮೇಲ್ಗಡೆ ಒಂದು 1/4 ಇಂಚ್ ಅಷ್ಟು ಒಂದು ಮಾರ್ಕ್ ಹಾಕೊಳ್ಳೋಣ, ಎಕ್ಸ್ಟ್ರಾ ಬೇಕಾಗತ್ತೆ. ಶೋಲ್ಡರ್ ಇಂದ ನಾವು ಡಾಟ್ ಪಾಯಿಂಟ್
ನೋಡಿ ಇದರಲ್ಲಿ ಫ್ರೆಂಚಸ್ ಕಟ್ ಇದು. ಇದರಲ್ಲಿ ಡಾಟ್ ಪಾಯಿಂಟ್ ಎಲ್ಲಾದ್ರೂ ನಿಮ್ಗೆ ಕಾಣುತ್ತಾ ಅಂತ ನೋಡಿ. ಕಾಣಲ್ಲ, ಯಾಕಂದ್ರೆ ಒಂದೇ ಹಿಂಗ್ ಕರ್ವ್ ಕಟ್ ಮಾಡ್ಬಿಟ್ಟಿದ್ದಾರೆ. ಪಾಯಿಂಟ್ ಇಟ್ರೆ ಹಿಂಗ್ ಗೊತ್ತಾಗ್ಬೇಕು, ಗೊತ್ತಾಗ್ತಾ ಇಲ್ಲ. ಸೊ ಡಾಟ್ ಪಾಯಿಂಟ್ ಗೋಸ್ಕರ ನಾನು 10, 12 ತಗೊಂಡಿದ್ದೀನಿ. ಡಾಟ್ ಪಾಯಿಂಟ್ ಇರೋದು ಅವ್ರಿಗೆ 10, 12 ಇದು ಕಪ್ಸ್ ಲೆಂತ್ ಅವ್ರದ್ದು. ನೀವು 13 ಇಟ್ಕೊಂಡ್ರೆ ಕೂಡ 3 ಇಂಚಸ್ ಮಾತ್ರನೇ ಬರೋದು ಕಪ್ಸ್. ಸೊ ನಾನು 12 ಇಟ್ಕೊಂಡಿದ್ದೀನಿ. ನಾವು 13 ಇಟ್ರೇನು ಅವ್ರ ಪಾಯಿಂಟ್ ಬರೋದು ಅಷ್ಟೇ. ಎಕ್ಸಸ್ ಆಗಿ ಎಷ್ಟಿದೆ ಅಂತ 3 ಇಂಚಸ್ ಅಷ್ಟು ಬೆಲ್ಟ್ ಅಷ್ಟು ಕವರ್ ಆಗೋ ತರ ಇದೆ. ಸೊ ನಾವ್ ಇವಾಗ ಏನ್ ಮಾಡೋಣ, ಚೆಸ್ಟ್ ನೇ 10 ಭಾಗ ಮಾಡೋಣ. 34 ಪ್ಲಸ್ 34 ನೋಡಿ ಈ ಒಳಗಡೆ ಇರೋ ಮಾರ್ಕ್, ಈಗ ಹಾಕಿರೋ ಮಾರ್ಕ್ ಅಲ್ಲ, ಅಲ್ಲಿಂದ ನಾವು ನೀವು 35 ಕನ್ವರ್ಟ್ ಮಾಡ್ಕೊಳ್ಳಿ. 35 10 ಭಾಗ ಮಾಡಿದ್ರೆ 3.5 ಕರೆಕ್ಟ್ ಆಗಿ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಮಾಡಿ. ಓಕೆ, ಇದು ಡಾಟ್ ಲೆಂತ್. ಇಲ್ಲೊಂದು 3/4 ಇಂಚ್ ಬಿಡಿ, ಅದೇ 3/4 ಇಂಚ್ ಕೆಳಗಡೆ ಬಿಟ್ಟು ಸ್ಟ್ರೈಟ್ ಲೈನ್ ಮಾಡಿ. ಈಗ ಈ ಡಾಟ್ ನೋಡಿ, ಈ ಡಾಟ್ ಮತ್ತೆ ಇದು ಹೀಗೆ ಸೇರಿಸ್ಬೇಕು. ಈಗ ಎಲ್ಲಿ ಡಾಟ್ ಕೂರುತ್ತೆ ಅಲ್ಲಿಗೆ ಸ್ಟ್ರೈಟ್ ಲೈನ್ ಹಿಂಗೆ ಹಾಕೊಳ್ಳಿ. ಸೊ ಈಗ ಬರುತ್ತೆ. ಡಾಟ್ ಪಾಯಿಂಟ್ ಇರೋದು ಇಲ್ಲಿ. ನಾವು ಇದ್ರಲ್ಲಿ ನೋಡೋದು ಒಂದು ಮಾತ್ರ ನೋಡ್ತೀನಿ, ಏನಂದ್ರೆ ಫ್ರಂಟ್ ಲೆಂತ್ ಎಷ್ಟಿದೆ ಅಂತ. 14.5. ನಮ್ ಲೆಂತ್ ಜಾಸ್ತಿ ಬರುತ್ತೆ, ಯಾಕಂದ್ರೆ ನಾವು ಎಕ್ಸ್ಟ್ರಾ ಎಕ್ಸಸ್ ಆಗಿ ಲೆಂತ್ ಇಟ್ಟಿದೀವಿ. ಓಕೆನಾ? ಓಕೆ, ಈಗ ಲೆಂತ್ ರೆಡಿ ಇದೆ. ಈಗ ಇದು ನಾವು ಕಟ್ ಮಾಡ್ಕೊಳ್ಳೋಣ. ಕೆಳಗಡೆ 1/2 ಇಂಚ್ ಮಾರ್ಜಿನ್ ಬಿಟ್ಟು ಸೈಡ್ ಅಲ್ಲಿ ಮಾರ್ಕ್ ಹಾಕೊಂಡಿದ್ವಿ, ಅದ್ರ ಮೇಲೆ ಕಟ್ ಮಾಡೋಣ. ನೆಕ್ ಮಾರ್ಜಿನ್ ಬಿಟ್ಟು ನೆಕ್ ನೋಡಿ, ಈ ಮಾರ್ಕ್ ಪಕ್ಕ ಮಾರ್ಕ್ ಮೇಲೆ ಕಟ್ ಮಾಡಬಾರ್ದು, ಮಾರ್ಜಿನ್ ಬಿಟ್ಟು ಕಟ್ ಮಾಡಬೇಕು. ಅದು ರೆಡಿ ಇರೋದು ಮಾರ್ಕಿಂಗ್. ನಾವು 1/2 ಇಂಚ್ ಹೊಲಿಯಕ್ಕೆ ಬೇಕಾಗಿರೋಷ್ಟು ಬಿಟ್ಟು ಎಲ್ರು ಬಂದು ಕಟ್ ಮಾಡುವಾಗ ಫ್ರಂಟ್ ಬೇಗ ಒಂದೇ ಸತಿ ಮಾರ್ಕ್ ಮಾಡಿ ಸಪರೇಟ್ ಕಟ್ ಮಾಡಿ ತೆಗಿತಾರೆ. ನಾನು ಫ್ರಂಟ್ ಪೀಸ್ ನ 2 ಭಾಗ ಕಟ್ ಮಾಡುವಾಗ ಒಂದು ಪೀಸ್ ನ ಫಸ್ಟ್ ತೆಗೆದ್ಬಿಟ್ಟು ಎರಡನೇದು ಆಮೇಲೆ ಕಟ್ ಮಾಡ್ತೀನಿ. ಇದು ಒಂದು ಮೆಥಡ್, ಅದು ಒಂದು ಮೆಥಡ್. ಸೊ ಆ ತರನು ಮಾಡಬಹುದು. ನಾವು ಹಾಫ್ ಕ್ರಾಸ್ ಇಟ್ಕೊಳ್ತೀನಿ ಇವಾಗ. ನೋಡಿ, ಹಾಫ್ ಕ್ರಾಸ್ ಅಂದ್ರೆ ಸ್ಟ್ರೈಟ್ ಆಗಿ ಇಲ್ದ್ರೆ ಸ್ವಲ್ಪ ಲೈಟ್ ಆಗಿ ಕ್ರಾಸ್ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ಎಕ್ಸ್ಪೆಂಡ್ ಆಗುತ್ತೆ, ಕಪ್ಸ್ ಕ್ಲಿಯರ್ ಆಗಿ ಕೂರುತ್ತೆ ಅಂತ. ಸೊ ಈ ಕಟಿಂಗ್ ಈ ತರ ಬೇಗ ಮಾಡಿದ್ರೆ ಬೆಟರ್. ನೀವು ಸ್ಟ್ರೈಟ್ ಅಲ್ಲಿ ಹಾಕ್ತೀನಿ ಅಂತ ಹೇಳಿದ್ರೆ ಹಾಕ್ಬೋದು, ತಪ್ಪೇನಿಲ್ಲ. ಸ್ಟ್ರೈಟ್ ಅಲ್ಲಿ ಹಾಕುವಾಗ ನಾವು ಏನ್ ಮಾಡ್ಬೇಕು, ಒಂದು 1/4 ಇಂಚ್ ಎಕ್ಸ್ಟ್ರಾ ಲೂಸ್ ಇಟ್ಕೋಬೇಕು, ಯಾಕಂದ್ರೆ ಬಟ್ಟೆ ಎಕ್ಸ್ಪೆಂಡ್ ಆಗಲ್ಲ. ಸ್ಟ್ರೈಟ್ ಅಲ್ಲಿ ಕ್ರಾಸ್ ಅಲ್ಲಿ ಮಾಡುವಾಗ ಒಂದು 1/4 ಇಂಚ್ ನಾವು ಲೂಸ್ ಕಮ್ಮಿ ಇಟ್ರೇನು ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ಸೊ ಈಗ ನಾವು ನೋಡಿ ಏನಿಲ್ಲ, ಫ್ರಂಟ್ ನ ಈಗ ಕ್ರಾಸ್ ಆಗಿ ಹಾಕೊಂಡಿದ್ದೀನಿ. ಅದ್ರ ಮೇಲೆ ನಮ್ಮ ಬ್ಯಾಕ್ ತಗೊಂಡ್ ಬಂದು ಈ 1/2 ಇಂಚ್ ಬಿಟ್ಟಿದೀವಲ್ಲ, ಅದು ಬಿಟ್ಟು ಎಲ್ಲಿತ್ತು ಮಾರ್ಕಿಂಗ್ ಅಲ್ಲೇ ಇಟ್ಟು ನೋಡಿ ಕ್ಲಿಯರ್ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಈಗ ಏನ್ ಮಾಡ್ಬೇಕು ಅಂದ್ರೆ ಈ ಎಡ್ಜ್ ಅಲ್ಲಿ ಒಂದು ಮಾರ್ಕಿಂಗ್ ಹಾಕೊಳ್ಳಿ. ನೋಡಿ ಈ ಮಾರ್ಕ್ ಇದಲ್ವಾ, ಕಟಿಂಗ್ ಪಕ್ಕಕ್ಕೆ ಒಂದು ಮಾರ್ಕ್ ಹಾಕಿ, ಇದ್ರ ಪಕ್ಕಕ್ಕೆ ಒಂದು ಮಾರ್ಕ್ ಹಾಕೊಳ್ಳಿ. ನೋಡಿ ಈ ಹಾರ್ಮಲ್ ಇದಲ್ವಾ, ಹಂಗೆ ಪ್ರೆಸ್ ಮಾಡ್ಕೊಳ್ಳಿ. ಇದು ತುಂಬಾ ಈಸಿ ಮೆಥಡ್ ಇದು. ನೋಡಿ ಈ ಲೆಂತ್ ಇದಲ್ವಾ, ಈ ಲೆಂತ್ ಅಲ್ಲಿ ಒಂದು ಮಾರ್ಕ್ ಹಾಕೋಣ. ಸೊ ಇದನ್ನ ನಾವು ಹೀಗೆ ತೆಗೆದು ಬಿಡೋಣ. ಈಗ ಎಲ್ಲೆಲ್ಲಿ ಮಾರ್ಕ್ ಇದೋ ಅದನ್ನ ನಾನು ನಿಮಗೆ ನೋಡಿ ಇದ್ರಲ್ಲಿ ತೋರಿಸ್ತೀನಿ. ಇದು ಇರೋದಲ್ಲಿ ಈಸಿ ಮೆಥಡ್, ಬಟ್ ನೋಡಕ್ ಕಷ್ಟ ಅನ್ಸ್ಬೋದು. ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ನೋಡಿ ಈ ಡಾಟ್ ಪಾಯಿಂಟ್ ಇದಲ್ವಾ, ಡಾಟ್ ಪಾಯಿಂಟ್ ಹತ್ರ ಒಂದು ಮಾರ್ಕ್ ಹಾಕೊಳ್ಳಿ, ಸ್ಟ್ರೈಟ್ ಲೈನ್. ನೋಡಿ ಇಲ್ಲಿ ಹಿಂಗ್ ಪ್ರೆಸ್ ಮಾಡ್ಕೊಂಡ್ಬಿಡೋಣ. ಈ ಡಾಟ್ ಪಾಯಿಂಟ್ ಹತ್ರ ಡಾಟ್ ಪಾಯಿಂಟ್ ಇಲ್ಲಿ ಬರುತ್ತೆ ಅಂತ ಪ್ರೆಸ್ ಮಾಡ್ಕೊಳ್ಳೋಣ. ಓಕೆ, ಡಾಟ್ ಪಾಯಿಂಟ್ ಇರೋದು ನಮಗೆ ಮೇಲೆಯಿಂದ ಶೋಲ್ಡರ್ ಇಂದ 10,
10 ಅಂದ್ರೆ ಇಲ್ಲಿ ಬರುತ್ತೆ. ಎಷ್ಟಿದೆ ಶೋಲ್ಡ್ರು ಒಂದ್ಸತಿ ನೋಡೋಣ ಇರಿ. ಶೋಲ್ಡ್ರ್ 10 ನೋಡಿ. ಬ್ಯಾಕ್ ಡಾಟ್ ಹತ್ರ, ಈ ಡಾಟ್ ಹತ್ರ ಬ್ಯಾಕ್ ಇರೋದು 9 ನೋಡಿ. ಈ ಫ್ರಂಟ್ ಈ ಮಾರ್ಕ್ ಬಿಟ್ಟು, ಮಾರ್ಜಿನ್ ಬಿಟ್ಟು, ಮಾರ್ಜಿನ್ ಅರ್ಧ ಇಂಚ್ ಬಿಟ್ಟು, ಈ ಕಡೆ ಮಾರ್ಜಿನ್ ಬಿಟ್ಟು 12.5. ಈ 12.5 ಇಲ್ಲಿ ಇಡಬೇಕು. ನಮ್ಗೆ ಇವಾಗ ಚೆಸ್ಟ್ ಇರೋದು 34.5 ಪ್ಲಸ್ ನಾವು ಒಂದು 3 ಇಂಚ್ ಇಲ್ಲ 2.5 ಇಂಚ್ ಸೇರ್ಸೋಣ. 2.5 ಸೇರಿಸ್ತೀನಿ, 36. ಅವಾಗ ನಮಗೆ ಏನು ಎಷ್ಟು ಬರಬೇಕು ಅಂದ್ರೆ ಇದು 36 ಬರಬೇಕು. ಎಷ್ಟು? ಚೆಸ್ಟ್ ಹತ್ರ. ನಾವು ಚೆಸ್ಟ್ ಹತ್ರ ನೋಡೋಣ. ಡಾಟ್ ಪಾಯಿಂಟ್ ಚೆಸ್ಟ್ ಹತ್ರ 9 ಇಂಚಿ ಪ್ಲಸ್ ನೋಡಿ, ಈ ಮಾರ್ಜಿನ್ ಬಿಟ್ಟು 12.5. ಈ 12.5 ಇಲ್ಲಿ ತಗೊಂಡ್ರೆ ನಮ್ಗೆ ಎಷ್ಟು ಬರಬೇಕು? 36, 36. ಸೊ 36 ಅಂದ್ರೆ 18, 2 ಭಾಗ ಮಾಡಿದ್ರೆ 18. ಸೊ 18 ಇಲ್ಲಿ ಬರುತ್ತೆ. ಈ 18 ಹತ್ರ ಒಂದು ಮಾರ್ಕ್ ಹಾಕೊಳ್ಳಿ. ಈಗ ಇದನ್ನ ರಿಮೂವ್ ಮಾಡ್ಬಿಡೋಣ. ನೋಡಿ, ಹಳೇದು ಮಾರ್ಕ್ ಇರೋದು ಇಲ್ಲಿಗೆ ನಮ್ಗೊಂದು 3/4 ಇಂಚ್ ಎಕ್ಸ್ಟ್ರಾ ಬಂದಿದೆ ಇಲ್ಲಿ ಅಷ್ಟೇ, 3/4ಇಂದ 1 ಇಂಚು. ಸೊ ಈಗ ಏನ್ ಮಾಡೋಣ, ಮೇಲ್ಗಡೆ ಇಲ್ಲಿ ಮಾರ್ಕ್ ಇದೆ, ಈ ಮಾರ್ಕು ಜಾಯಿಂಟು. ವೇಸ್ಟ್ ನೋಡ್ಬೇಕು. ವೇಸ್ಟ್ ನೋಡಿ, ಇಲ್ಲಿಂದ ಇಲ್ಲಿಗೆ 2.25 ಪಾಯಿಂಟ್ ಒಂದಿದೆ, ಅಲ್ಲಿ ಹಂಗೆ ಇಡೋಣ. 2.25 ಪಾಯಿಂಟ್ ಒಂದೇ, ಒಂದು ಪಾಯಿಂಟ್ ಸೇರಿಸಿ ಇಡೋಣ. ಸೊಂಟ ಬೇಕಾಗಿರೋದು ನಮಗೆ 30 ಅಂದ್ರೆ 4 ಭಾಗ ಅಂದ್ರೆ 7.5 ನೋಡಿ. 7.5ಕ್ಕೆ ಒಂದು ಮಾರ್ಕ್ ಹಾಕಿದ್ದೀನಿ. ಈ 7.5 ಮಾರ್ಕ್ನು ಈ ಚೆಸ್ಟ್ ಮಾರ್ಕ್ನು ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳಿ. ಈ ಜಾಯಿಂಟ್ ಮಾಡಿದ ಮೇಲೆ ನೋಡಿ, ಇದನ್ನ ಅಳತೆ ಮಾಡಬೇಕು. ಇದೇ ತುಂಬಾ ಇಂಪಾರ್ಟೆಂಟು. ಸೊ 6.5 ಬರ್ತಾ ಇದೆ ನಮ್ಗೆ. ಈ ಡಾಟ್ ಪಾಯಿಂಟ್ ಇಂದ 6.5 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಹಾಕೊಂಬಿಡಿ. ಅದೇ ತರ ಕೆಳಗಡೆಯಿಂದ ನಿಮ್ಗೆ 6.25 ಬರ್ತಾ ಇದೆ. ಇಲ್ಲಿಂದ 6.25 ಎಲ್ಲಿಗೆ ಬರುತ್ತೆ ನೋಡಿ, ಈ ಮಾರ್ಕ್ ಹತ್ರನೇ ಬರುತ್ತೆ. ಕರೆಕ್ಟ್ ಆಗಿದೆ ಮಾರ್ಕ್. ಓಕೆ ನೋಡಿ, ಈಗ ಇದನ್ನು ಡ್ರಾಯಿಂಗ್ ಮಾಡಿ. ನೀವು ಎಷ್ಟು ಇಂಚ್ ಕಮ್ಮಿ ಆಗಿದೋ ಅಷ್ಟೇ ನೀವು ಡ್ರಾಯಿಂಗ್ ಮಾಡ್ಕೊಳ್ಳಿ. ಎಷ್ಟು ಕಮ್ಮಿ ಆಗಿದೋ ಒಂದು 1/4 ಇಂಚ್ ಒಂದು ಪಾಯಿಂಟ್ ಬಂದಿದೆ, ಆ 1/4 ಇಂಚ್ ಒಂದು ಪಾಯಿಂಟ್ಗೆ ಒಂದು ಮಾರ್ಕಿಂಗ್ ಹಾಕಿ ನೋಡಿ. ಅಲ್ಲಿಂದ ನೀವು ಲೆಂತ್ ಇಡಬೇಕು. ಈ ಲೆಂತ್ ಅದೇ 1/4 ಇಂಚ್ ಒಂದು ಪಾಯಿಂಟ್ ಕೆಳಗಡೆ ಬರುತ್ತೆ, ಅಲ್ಲಿಗೆ ಒಂದು ಮಾರ್ಕ್ ಹಾಕೊಳ್ಳಿ. ಸೊ ಆ ಮಾರ್ಕ್ನು ಈ ಮಾರ್ಕ್ನು ಜಾಯಿಂಟ್ ಮಾಡಿ. ಈಗ ನಾವು ಏನ್ ಮಾಡ್ಬೇಕು ಅಂದ್ರೆ, ಅವ್ರಿಗೆ ಡಾಟ್ ಇರೋದು 10, 13 ಅಂತ ಅನ್ಕೊಳ್ಳಿ. 12.5 ಹೇಳಿದೆ ನಿಮ್ಗೆ, 13 ಅನ್ಕೊಂಡ್ರೆ ಇಷ್ಟು ಗ್ಯಾಪ್ ಇದೆ. ನಾವು ಇದರಲ್ಲಿ ಶೇಪ್ ತಗೋಬೇಕು. ನೋಡಿ, ಸ್ಟ್ರೈಟ್ ಲೈನ್ ಇದ್ದಿದ್ದನ್ನ ನಾವು ಈಗ ಸ್ಟ್ರೈಟ್ ಮಾರ್ಕ್ ಮಾಡ್ಕೊಂಡ್ರೆ ಕಪ್ಸ್ ಕ್ಲೀ ಶೇಪ್ ಅಲ್ಲಿ ಇರಬೇಕು. ಸ್ಟ್ರೈಟ್ ಲೈನ್ ಅಲ್ಲಿ ಅದು ಕೂರಲ್ಲ ನೋಡಿ. ಈಗ ಡಾಟ್ ಪಾಯಿಂಟ್ ಫ್ರಂಟ್ ಈ ತರ ನೋಡಿ. ಈ ಮಾರ್ಕ್ ಕಟ್ ಮಾಡ್ಬಿಡ್ತೀನಿ. ಇದು ತುಂಬಾ ಈಸಿ ಮೆಥಡ್. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಈಸಿಯಾಗಿ ಕಟ್ ಮಾಡ್ಬಿಡ್ಬೋದು ನೋಡಿ. ಇಲ್ಲಿ ಮಾರ್ಜಿನ್ ಬಿಟ್ಟು ಈ ಕಪ್ಸ್ ಹತ್ರ ಕ್ಲಿಯರ್ ಆಗಿ ಕರ್ವ್ ಶೇಪ್ ಕೊಟ್ಟು ಮಾರ್ಕ್ ಸ್ಟ್ರೈಟ್ ಆಗಿ ಅಲ್ಲಿ ಕೂತ್ಕೊಂಡ್ಬಿಡ್ತು. ನಾವೀಗ ಡಾಟ್ ಪಾಯಿಂಟ್ ಹತ್ರ ಒಂದು ಮಾರ್ಕ್ ಹಾಕೊಳ್ಳೋಣ. ಕಪ್ಸ್ ಮೇಲೆ ಕ್ಲಿಯರ್ ಆಗಿ ನೀಟಾಗಿ ಕೂತ್ಕೊಂಡ್ಬಿಡ್ತು. ಶೋಲ್ಡ್ರು ಕರೆಕ್ಟ್ ಆಗಿ ಇಲ್ಲಿ ಮಾರ್ಕ್ ಮೇಲೆ ನೀವು ಕುಂಡಿಸ್ಕೊಳ್ಳಿ. ಕರೆಕ್ಟ್ ಆಗಿ ನೋಡಿ, ನಾವು ಅರ್ಧ ಇಂಚ್ ಬಿಟ್ಟು ಮಾಡಿದ್ವಲ್ಲ, ಅರ್ಧ ಇಂಚ್ ಬಿಟ್ಟು ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಅದು. ಈಗ ನೀವು ಇದು ಹೀಗೆ ಇಟ್ಟು ಇದು ಫ್ರಂಟ್ ಕಟಿಂಗ್ ಆಯ್ತು. ಇದು ನ್ಯಾಚ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ ಡಾಟ್ ಪಾಯಿಂಟ್ ಇಲ್ಲೊಂದು ನ್ಯಾಚ್ ಇರಲಿ. ನೋಡ್ರಿ, ಆರ್ಮಲ್ ಶೇಪ್ ತೆಗಿಬೇಕು. ಇದು ಒಂದು ಸ್ಲೀವ್ಲೆಸ್ಗೆ ತುಂಬಾ ನಾವು 3/4 ಇಂಚ್ 1 ಇಂಚ್ ತೆಗಿಯಂಗಿಲ್ಲ.
ಸುಮ್ಮನೆ ಲೈಟಾಗಿ ತೆಗೆದ್ರೆ ಸಾಕು. ಯಾಕಂದ್ರೆ ಅಲ್ಲಿ ಆರ್ಮು ಸಿಲ್ವರ್ಸ್ ಎಲ್ಲ ಇಲ್ದ್ರಿಂದ ಆರ್ಮ್ ಕಾಣಬಾರ್ದು ಅವ್ರಿಗೆ. ತುಂಬಾನೇ ತೆಗೆದ್ರೆ ಆರ್ಮು ದೊಡ್ಡದಾಗಿ ಕಾಣುತ್ತೆ, ಅಸಹ್ಯವಾಗಿರುತ್ತೆ. ಸೊ ಕವರ್ ಆಗೋ ತರ ಮಾಡ್ಬೇಕು ನಾವು. ಅರ್ಧ ಇಂಚ್ ಮೇಲಕ್ಕೂ ಮಾಡ್ಬೇಕು, ಅರ್ಧ ಇಂಚಿಗೆ ಇಲ್ಲಿ ಒಂದು ಡಾಟ್ ಪಾಯಿಂಟ್ ಬರುತ್ತೆ, ಡಾಟ್ ಬರುತ್ತೆ ಆರ್ಮಲ್ಲಿ. ಯಾವಾಗಲೂ ಬ್ಲೌಸಲ್ಲಿ ಡಾಟ್ ಬರುತ್ತಲ್ಲ, ಸೊ ಆ ಡಾಟ್ಗೆ ನಾವು ಏನ್ ಮಾಡ್ಬೇಕು, ಡಾಟ್ಗೆ ಬೇಕಾದಷ್ಟು ಇಲ್ಲಿ ಕಟ್ ಮಾಡಿ ತೆಗೆದ್ಬಿಡೋಣ. ಇದು ಆರ್ಮಲ್ ಡಾಟ್. ಆ ಲೂಸ್ ಬರೆದ್ರೆ ಫಿಟ್ಟಿಂಗ್ ಕರೆಕ್ಟ್ ಆಗಿ ಬರುತ್ತೆ ನೋಡಿ. ಈಗ ಅಟ್ಯಾಚ್ ಮಾಡಿದ್ರೆ ಆರ್ಮಲ್ ಶೇಪ್ ಕರೆಕ್ಟ್ ಆಗಿ ಬರುತ್ತೆ. ಈಗ ಡಾಟ್ ನೋಡೋಣ ನೋಡಿ. ಈ ಮಾರ್ಜಿನ್ ಬಿಟ್ಟು ನೋಡಿ, ಇಲ್ಲಿ ಗ್ಯಾಪ್ ಕಾಣ್ತಾ ಇದಲ್ಲ. ಸೊ ಇವಾಗ ನಾವು ಗ್ಯಾಪ್ ಅಷ್ಟು ಡಾಟ್ ಹಿಡಿದ್ರೆ ಈಗ ನೋಡಿ ಕರೆಕ್ಟ್ ಆಗಿ ಈಗ ಉಬ್ಬುತ್ತೆ ನೋಡಿ ಡಾಟ್ ಹಿಡಿದ ತಕ್ಷಣ. ಸೊ ಅದಕ್ಕೋಸ್ಕರನೇ ಇಲ್ಲಿ ಡಾಟ್ ತೆಗೆದಿದ್ವಿ. ಇಲ್ಲಿ ನೋಡಿ, ಈ ಡಾಟು ನಮ್ಗೆ ಅವ್ರಿಗೆ ಎಷ್ಟು ಡಾಟ್ ಬೇಕೋ ಅಷ್ಟು ಆಟೋಮೆಟಿಕ್ ಆಗಿ ಡಾಟ್ ಬರುತ್ತೆ. ಅದರಲ್ಲಿ ನಾವು ಶೇಪ್ 2.25 ಇಂಚ್ ಬರುತ್ತೆ. ಸೊ ಆಕ್ಚುಲಿ ನಾವು ಅವ್ರ ಕಪ್ಸ್ ಎಷ್ಟು ಲೂಸ್ ಬೇಕೋ ಅಷ್ಟಕ್ಕೆ ಕರೆಕ್ಟ್ ಆಗಿ ಲೂಸ್ ಸಿಗುತ್ತೆ. ಸೊ ಇದು 2.25 ಇದೆ ಅಂದ್ರೆ ಅವ್ರ ಕಪ್ಸ್ ಇರೋದು 34.5 ಪ್ಲಸ್ ವೇಸ್ಟ್ ಇರೋದು 29.5, 30 ಅನ್ಕೊಳ್ಳಿ. 4.25 ಇಂಚ್ ಗ್ಯಾಪು ನೋಡಿ. 2.25 4.25 ಕರೆಕ್ಟ್ ಆಗಿದೆ. ಅಪ್ಪರ್ ಚೆಸ್ಟ್ ಮೈನಸ್ ವೇಸ್ಟ್ 4.25, 4.25ಕ್ಕೆ 2.25 ನೋಡಿ. 2.25 ಕರೆಕ್ಟ್ ಆಗಿದೆ. ಇದು ಮೆಥಡ್ ಒಂದು ತುಂಬಾ ಈಸಿ ಮೆಥಡ್. ಅದು ಏನ್ ಕೆಪಾಸಿಟಿ ಇರುತ್ತೋ ಕಪ್ಸ್ಗೆ ಎಷ್ಟು ಲೂಸ್ ಬೇಕಾಗುತ್ತೋ ಅಷ್ಟೇ ಅದೇ ಆಟೋಮೆಟಿಕ್ ಆಗಿ ಲೂಸ್ ಬರೋ ತರ ಈ ಕಟಿಂಗೇ ಮಾಡ್ಕೊಳ್ಳುತ್ತೆ. ನಾವು ಮಾಡೋದಿಲ್ಲ. ನಾವು ಡಾಟ್ ಬೇಕಾಗಿರೋದನ್ನ ನಾವು ಹುಡುಕ್ಬಿಟ್ಟು ಇಡಬೇಕು. ಇಷ್ಟೇ ಡಾಟ್ ಬರಬೇಕು ಅಂತ ನಾವು ಫಸ್ಟ್ ಟೈಮ್ ಫಿಕ್ಸ್ ಮಾಡಿ ಇಡಬೇಕು. ಇದ್ರಲ್ಲಿ ಫಿಕ್ಸ್ ನಾವ್ ಏನು ಮಾಡಿಲ್ಲ. ನಾವು ಕಟ್ ಮಾಡ್ತಾ ಇರ್ತೀವಿ. ಸೊ ನಾವು ಫಸ್ಟ್ ಇದನ್ನ ಕಟ್ ಮಾಡಿದ್ವಿ, ಅದಾದ್ಮೇಲೆ ಅದನ್ನೇ ಕಟ್ ಮಾಡಿದ್ವಿ. ಈ ವೇಸ್ಟ್ ಇಲ್ಲಿ ಕಟ್ ಮಾಡ್ಕೊಂಡಿದ್ವಿ, ಚೆಸ್ಟ್ ಕಟ್ ಮಾಡ್ಕೊಂಡಿದ್ವಿ. ಈಗ ಆಟೋಮೆಟಿಕ್ ಆಗಿ ಅದು ಎಷ್ಟು ಡಾಟ್ ಬೇಕಾಗತ್ತೆ ಅಷ್ಟು ಲೂಸ್ ನಾ ತಗೊಂಡಿದ್ದೆ. ಈಗ ನೋಡಿ, ಈ ಬ್ಲೌಸ್ ನ ನೀವು ಅಟ್ಯಾಚ್ ಮಾಡಿದಾಗ ಈಗ ಕಪ್ಸ್ ಆಟೋಮೆಟಿಕ್ ಆಗಿ ಈಗ ನಾವು ಅಟ್ಯಾಚ್ ಮಾಡಿದಾಗ ಆಟೋಮೆಟಿಕ್ ಆಗಿ ಇಲ್ಲಿ ಕಪ್ಸ್ ಲೂಸ್ ಕೊಡುತ್ತೆ. ಸೊ ಈ ಬ್ಲೌಸ್ ಅಲ್ಲಿ ನೀವು ಏನಾದ್ರು ಮಾಡಿ ನೋಡಿ, ಈಗ ಎಳೆದು ಇಟ್ರೇನು ಕಪ್ಸ್ ಲೂಸ್ ಬರಲ್ಲ. ಈ ಬಟ್ಟೆ ಮೇಲಕ್ಕೆ ಬರುತ್ತೆ ಅಷ್ಟೇ ಹೊತ್ತು. ಇಲ್ಲಿ ಆಟೋಮೆಟಿಕ್ ಆಗಿ ಕಪ್ಸ್ ಲೂಸ್ ಬರಬೇಕು. ಈ ಶೇಪ್ ಬಂದು ಇಲ್ಲಿ ಕೊಟ್ಟಿಲ್ಲ ಅವರು, ಫ್ಲಾಟ್ ಆಗಿ ಸುಮ್ಮನೆ ಹಿಂಗ್ ಕಟ್ ಮಾಡ್ಕೊಂಡಿದ್ದಾರೆ. ಈ ತರ ಪ್ರಿನ್ಸೆಸ್ ಕಟ್ ಬ್ಲೌಸ್ ಕಟ್ ಮಾಡಿದ್ರೆ ಕಪ್ಸ್ ಕೂರೋದಿಲ್ಲ, ಫ್ಲಾಟ್ ಆಗಿ ಕೂತ್ಕೊಳ್ಳುತ್ತೆ. ಅವಾಗ ಎಳೆದು ಹಾಕೊಂಡಾಗ ಟೈಟ್ ಆಗಿರುತ್ತೆ, ಅವ್ರಿಗೆ ಉಸಿರು ಕಟ್ಟದಂಗ ಆಗುತ್ತೆ. ಸೊ ಕಪ್ಸ್ಗೆ ಏನ್ ಲೂಸ್ ಬೇಕೋ ಅದು ಕೊಡಬೇಕು, ಡಾಟ್ಗೆ ಏನ್ ಬೇಕೋ ಅದು ಡಾಟ್ ಕೊಡಬೇಕು, ವೇಸ್ಟ್ ಹೆಂಗ್ ಬೇಕೋ ಅಷ್ಟು ಮಾಡಬೇಕು. ಇದು ಪ್ರಿನ್ಸೆಸ್ ಕಟ್ಟು ಮಾತ್ರ ಮಾಡೋ ಒಂದು ಮೆಥಡು. ಇವಾಗ ನಾವು ಫ್ರೆಂಚಸ್ ಕಟ್ಟು ಸ್ಲೀವ್ಲೆಸ್ ಬ್ಲೌಸ್ ಒಂದು ಬ್ಲೌಸ್ ಕಟ್ ಮಾಡಿ ನಿಮಗೆ ತೋರಿಸಿದೀನಿ. ಈ ಬ್ಲೌಸ್ ನಿಮಗೆ ಕಟ್ಟಿಂಗ್ ನಾನು ಮಾಡಿರೋ ಕಟ್ಟಿಂಗ್ ನಿಮಗೆ ಇಷ್ಟ ಆದರೆ ನೀವು ತಿರ್ಗಾ ಇನ್ನೊಂದ್ಸತಿ ವಿಡಿಯೋ ನೋಡಿ. ಇದ್ರಲ್ಲಿ ಏನಾದ್ರು ಡೌಟ್ ಇದ್ದರೆ ಒಂದ್ಸತಿ 2 ಸತಿ ನೋಡಿ, ವಿಡಿಯೋ ನೋಡಿ. ಇದ್ರಲ್ಲಿ ಡೌಟ್ ಇದ್ರೆ ನನಗೆ ಒಂದು ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಕೊಲೀಗ್ಸ್, ಫ್ರೆಂಡ್ಸ್, ರಿಲೇಷನ್ಸ್ ಮತ್ತೆ ಯಾರಿಗಾವ್ದು ಇದನ್ನ ಕಲಿಬೇಕು ಅಂತ ಅನ್ಕೊಂಡ್ರು, ಅಕ್ಕ ತಂಗಿದ್ರು, ಅಣ್ಣ ತಮ್ಮದಕ್ಕೆ ಎಲ್ಲರಿಗೂ ಶೇರ್ ಮಾಡಿ. ನೀವು ಶೇರ್ ಮಾಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡ್ತೀರಾ. ನಿಮ್ ಸಪೋರ್ಟ್ ಯಾವಾಗಲೂ ನಮ್ಮ ಜೊತೆಲೇ ಇರಲಿ. ಈ ವಿಡಿಯೋದಲ್ಲಿ ಏನಾದ್ರು ನಾನು ಮಾಡಿರೋ ಮಿಸ್ಟೇಕ್ ಇದ್ರೆ ಅದನ್ನೇ ಕೂಡ ನೀವು ಕಮೆಂಟ್ ಅಲ್ಲಿ ಕೇಳಬಹುದು. ಮತ್ತೆ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ನಾವು ಮೀಟ್ ಮಾಡೋಣ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ನಮಸ್ಕಾರ.